ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ. ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದೇನು ಕಟ್ ಮಾಡುವ ಅವಶ್ಯಕತೆ ಇರಲ್ಲ, ನೀಟಾಗಿ ತೊಳಿಬೇಕು. ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಸೊಪ್ಪನ್ನು ಕುಕ್ಕರ್ಗೆ ಸೇರಿಸಿದ್ದೀನಿ. ಈಗ ಒಂದು 3 ಬದನೆಕಾಯನ್ನು ಕಟ್ ಮಾಡ್ಕೊಂಡಿರೋದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಅಲಸಂದಿ ಕಾಳು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಮತ್ತು ಕಡಲೆ ಬೀಜ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕಡಲೆ ಬೀಜ ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು. ಅದರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಕೂಡ ಸೇರಿಸ್ತಾ ಇದ್ದೀನಿ, ತೊಳೆದಿಟ್ಕೊಂಡಿರುವಂಥದ್ದು. 4 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ, 1.5 ಗಡ್ಡೆ ಬೆಳ್ಳುಳ್ಳಿ ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ತುಂಬಾ ಬೇಡ, ಇಷ್ಟು ಹುಣಸೆಹಣ್ಣಾದರೆ ಸಾಕು. ಇದು ಒಂದು 15 ಜನ ಸಾಂಬಾರನ್ನು ತಿನ್ಬೋದು. ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಮತ್ತು ಮಸೊಪ್ಪಿನ ಮಸಾಲೆ ಪುಡಿ ಅಂತ ಬಿಟ್ಟಿದ್ದೀನಿ ನಾನು. ಆ ಮಸಾಲೆ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. 1.5 ಸ್ಪೂನಷ್ಟು ಸಾಕೋದು, ಜಾಸ್ತಿ ಏನು ಬೇಕಾಗಿಲ್ಲ. ನೀವು ಬೇಕಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿನ ಸೇರಿಸ್ಕೋಬೋದು. ಮತ್ತು 2 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಅಚ್ಚ ಖಾರದ ಪುಡಿ, ಮನೆಯಲ್ಲಿ ಮಾಡಿರುವಂಥದ್ದು. 2 ಸ್ಪೂನ್ ಆದರೆ ಸಾಕು. ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈಗ 2 ಚೆಂಬು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ಚೆಂಬಲ್ಲಿ ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು, ನೀವು ಬೇಕಂದರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು. ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋಣ, ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ. ನಾವೇನು ಕಲಸೋದೇನು ಬೇಕಾಗಿಲ್ಲ, ಈ ರೀತಿ ಪ್ರೆಸ್ ಮಾಡಿದರೆ ಸಾಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಜಲ್ಲು ಕೂಗಿಸ್ಕೊಂಬಿಡೋಣ. 3 ವಿಜಲ್ ಆದರೆ ಸಾಕು. 3 ವಿಜಲ್ ಕೂಗಿಸಿ 10 ನಿಮಿಷ ಆಯಿತು. ಈಗ ನೋಡೋಣ ಕುಕ್ಕರಲ್ಲಿ ಯಾವ ರೀತಿ ಬೆಂದಿರುತ್ತೆ ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನೀರನ್ನೆಲ್ಲ ನಾವು ಈ ಪಾತ್ರೆಗೆ ಬಗ್ಗಿಸ್ಕೊಂಬಿಡೋಣ. ಸೊಪ್ಪನ್ನು ಮಾತ್ರ ನಾನು ಒಂದು ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಹಾರಲಿ ಅಂತ. ನಾವು ರುಬ್ಕೊಳ್ಳೋಕ್ಕೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾರಬೇಕಾಗತ್ತೆ. ಅದರಿಂದಾಗಿ ಅದರೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ, ಬದನೆಕಾಯಿ, ಸೊಪ್ಪು, ಎಲ್ಲೋ ಒಂದು ಸ್ವಲ್ಪ ಕಾಳು, ಬೇಳೆ, ಇಷ್ಟೆಲ್ಲ ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬೇಳೆ ಮತ್ತು ಕಾಳು ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಬೇಳೆ ಎಲ್ಲ ತುಂಬಾ ಬೆಂದೋಗಿದೆ. ಇದನ್ನು ಹಾಗೆ ಇಟ್ಕೊಳ್ಳೋಣ. ಈಗ ಇದನ್ನು ಮಾತ್ರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಾರಲಿ. ಹಾರಿದ ಮೇಲೆ ರುಬ್ಬೋದು ಹೇಗಂತಂದರೆ, ಈ ಮಿಕ್ಸಿ ಜಾರು ಹೊರಟು ಬಿಡುತ್ತೆ, ಅದು ಕೆಟ್ಟೋಗಿಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಹಾರಿದರೆ ಮಿಕ್ಸಿ ಜಾರು ಏನೂ ಆಗೋದಿಲ್ಲ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಹಾರಿದೆ ಎಲ್ಲ ಸ್ವಲ್ಪ ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ. ರುಬ್ಬಿದಂಥ ಮಿಶ್ರಣ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಈಗ ಇರೋದನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ.
ಕಾಳು ಸ್ವಲ್ಪ ಮಾತ್ರ ತೆಗೆದುಕೋಬೇಕು, ರುಬ್ಕೊಳ್ಳೋಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ. ಯಾಕಂದರೆ ಬೇಳೆ ಬೆಂದೋಗಿರುತ್ತೆ ನೀಟಾಗಿ, ಅದರಿಂದಾಗಿ ಸ್ವಲ್ಪ ಕಾಳು ಬೇಳೆ ತೆಗೆದುಕೊಂಡ್ರೆ ಸಾಕು. ಸೊಪ್ಪನ್ನು ಹರಿದು ಬಿಟ್ಟರೆ ಟೊಮೆಟೊ ಸೊಪ್ಪು, ಬದನೆಕಾಯಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಮೇಲ್ಗಡೆ ಇರುವಂತಹ ತಿಳಿ ನೀರನ್ನು ನಾವು ಸ್ವಲ್ಪ ಸೈಡ್ಗೆ ತೆಗೆದುಕೊಳ್ಳೋಣ. ಯಾಕಂದರೆ ನೀರು ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಬೋದಾಗುತ್ತೆ. ಈಗ ಈ ನೀರಿನಿಂದ ನಾವು ಜಾರನ್ನು ಕೂಡ ತೊಳೆದು ಸೇರಿಸೋಣ. ಈಗ ಎಲ್ಲನೂ ಕೂಡ ಮಿಕ್ಸ್ ಮಾಡೋಣ. ಬಾಯಿಗೆ ಒಂದು ಕಾಳು ಒಂದೊಂದು ಸಿಗ್ತಾಯಿದ್ರೆ ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೂ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಕೂಡ ಚೆನ್ನಾಗಿರುತ್ತೆ. ಈ ಸಾಂಬಾರು ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈಗ ನಾವು ನೀರನ್ನು ಇನ್ನು ಸೇರಿಸ್ಬೋದು. ನಿಮಗೆ ಗಟ್ಟಿ ಬೇಕಂತಂದರೆ ಇಷ್ಟೇ ಗಟ್ಟಿ ಸಾಕು. ಇನ್ನು ನೀರು ಸೇರಿಸ್ಕೋಬೋದು ಅಂತಂದರೆ ಇರೋ ನೀರನ್ನು ನಾವು ಸೇರಿಸ್ಕೋಬೋದು. ಸಾಕು ಇಷ್ಟು ನೀರು, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಕಷ್ಟು ಆಯಿಲು. ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಮತ್ತು ಅದರ ಜೊತೆಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇಷ್ಟು ಫ್ರೈ ಆಗಲಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಫ್ರೈ ಆಗಬೇಕು ಒಗ್ಗರಣೆ. ಈಗ ನಾವು ಸಾಂಬಾರನ್ನು ಸೇರಿಸೋಣ. ಈಗ ಇರುವಂಥ ನೀರನ್ನು ಸೇರಿಸಿ ನಾವು ಕುಕ್ಕರನ್ನು ನೀಟಾಗಿ ತೊಳೆದು ಹಾಕೋಣ. ಸರಿಯಾಗಿ 2 ಚಮಚ ನೀರು ಸಾಂಬಾರಿಗೆ ಕರೆಕ್ಟಾಗಿ ಆಯಿತು ಫ್ರೆಂಡ್ಸ್. ಈಗ ಈ ಸಾಂಬಾರನ್ನು ಒಂದು 3 ನಿಮಿಷ ಇಲ್ಲ 4 ನಿಮಿಷ ಕುದಿಸಿದರೆ ತುಂಬಾ ಚೆನ್ನಾಗಿರುತ್ತೆ. ಕುದಿಸ್ಬೇಕು. ಇವಾಗ ತಳ ಹತ್ತದಿರ ನೋಡ್ಕೋಬೇಕು. ನಿಮಗೆ ಈಗ ಉಪ್ಪು ಖಾರ ಕಡಿಮೆ ಇದ್ದರೆ ಹಾಕ್ಕೋಬೋದು. ನಾನು ಸರಿಯಾಗಿ ಹಾಕಿದ್ದೀನಿ, ನಮಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿದ್ದೀನಿ. ಎಲ್ಲರಿಗೂ ಆಗುತ್ತೆ ಅದೇ ರೀತಿ, ಅಷ್ಟೇ ಖಾರ ಉಪ್ಪು. ಈ ರೀತಿ ಕುದಿ ಬಂದ ಮೇಲೆ ಒಂದು 3 ನಿಮಿಷ ಕುದಿಸಿದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಯಾಕಂದರೆ ಎಲ್ಲ ಮಿಕ್ಸ್ ಮಾಡಿರ್ತೀವಿ, ಎಲ್ಲ ಹೊಂದ್ಕೊಳ್ಳುತ್ತೆ ಸಾಂಬಾರಿಗೆ. ತುಂಬಾ ಟೇಸ್ಟಾಗಿರುತ್ತೆ. ಮುದ್ದೆಗೂ ರೈಸ್ಗೂ ಚಪಾತಿಗೂ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕಾಳು ಒಂದೊಂದು ಸಿಗ್ತಾ ಇದ್ದರೆ ತಿನ್ನೋಕ್ಕೆ ಮುದ್ದೆ ಜೊತೆ ರೈಸ್ ಜೊತೆ ಆಗಲಿ ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಕೆಲವ್ರು ಹೇಳ್ತಾರೆ ನೀವು ಬರೀ ಸಾಂಬಾರು ಅಡುಗೆ ಏನೇ ಮಾಡಿದರೂ ಅದರ ಬಗ್ಗೆನೇ ಮಾತಾಡ್ತೀರಾ, ಬೇರೆ ಏನು ಮಾತಾಡೋದಿಲ್ಲ. ಕೆಲವರು ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ ಅಂತ ಏನೇನೋ ಹೇಳ್ತಾರೆ ನಮ್ಮ ಫ್ರೆಂಡ್ಸಲ್ಲಿ. ನನಗೆ ಅದೆಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ಯಾವ ಕೆಲಸ ಮಾಡ್ತಾಯಿದ್ದೀನೋ ಆ ಕೆಲಸದ ಬಗ್ಗೆನೇ ನಾನು ನಿಗಾ ಇಟ್ಟು ಮಾಡ್ತೀನಿ ಫ್ರೆಂಡ್ಸ್. ಅದು ಇದು ಸುಮ್ಮನೆ ಮಾತಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ನನ್ನ ಕೆಲಸ ಏನು ಆ ಕೆಲಸದ ಬಗ್ಗೆನೇ ನಾನು ಹೆಚ್ಚಾಗಿ ಮಾತಾಡೋದು. ನೋಡಿ, ತಳ ಹತ್ತದಿರ ನೋಡ್ಕೋಬೇಕಾಗತ್ತೆ. ಸಾಂಬಾರು ಭಾಳ ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ಸಾಂಬಾರು ಜೊತೆಗೆ ಉಪ್ಪಿನಕಾಯಿ ಇದ್ದರೆ, ಹುಣಸೆಕಾಯಿ ಉಪ್ಪಿನಕಾಯಿ ಯಾರಾದರೂ ಹಾಕಿದರೆ ನಂಚ್ಕೊಂಡು ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹುಣಸೆಕಾಯಿ ಉಪ್ಪಿನಕಾಯಿ ಹಾಕೋದನ್ನು ನಾನು ಶೇರ್ ಮಾಡಿದ್ದೀನಿ, ಅದನ್ನು ನೋಡಿ ನೀವು. ತುಂಬಾ ಚೆನ್ನಾಗಿರುತ್ತೆ ಆ ಹುಣಸೆಕಾಯಿ. ಈಗಲೂ ಸಿಗುತ್ತೆ ಹುಣಸೆಕಾಯಿ. ದೋರೆ ಹಣ್ಣಾದರೂ ಕೂಡ ತುಂಬಾ ಟೇಸ್ಟಾಗಿರುತ್ತೆ ಹುಣಸೆಕಾಯಿ ಉಪ್ಪಿನಕಾಯಿ.
ಆ ಉಪ್ಪಿನಕಾಯಿ ತಿಂದವರಿಗೆ ಕಾಲು ನೋವು ಕೂಡ ಕಡಿಮೆ ಆಗಿಬಿಡುತ್ತೆ. ಯಾಕಂತಂದರೆ ಸಾಸಿವೆ ನಾವು ಹೆಚ್ಚಾಗಿ ಉಪಯೋಗಿಸ್ತೀವಿ, ಮೆಂತ್ಯ ಮತ್ತು ಸಾಸಿವೆನ. ಅದರಿಂದಾಗಿ ಕಾಲು ನೋವು ಕಡಿಮೆ ಆಗುತ್ತೆ. ಮೆಂತ್ಯ ತುಂಬ ಉಪಯೋಗಿಸೋದ್ರಿಂದ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನಾನು ಆ ಉಪ್ಪಿನಕಾಯಿ ಉಪಯೋಗಿಸೋದ್ರಿಂದ ನನಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ. ತುಂಬಾ ಒಳ್ಳೆಯದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಒಂದು 3 ನಿಮಿಷ ಕುದಿಸಿದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡಿದೆ, ಸೂಪರಾಗಿದೆ. ಒಳ್ಳೆ ಅದ್ಭುತವಾದಂತಹ ಟೇಸ್ಟ್ ಕೊಡುವ ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.